ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ಮಳೆ ಚೆನ್ನಾಗಿ ಬರ್ತಾ ಇದೆ. ಬಟ್ ಏನು ಮಾಡ್ತೀರಾ, ಆಫೀಸ್ಗೆ ಹೋಗಬೇಕು ಅಂತಂದರೆ ಮಳೆ ಇದ್ದರೂ ಏನಿದ್ರೂ ಹೋಗಲೇಬೇಕಲ್ವ. ಸೊ ಹಾಗಾಗಿ ಇವತ್ತು ನಾನು ಆಫೀಸ್ಗೆ ನಾನು ಹೇಗೆ ರೆಡಿ ಆಗ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಹೌ ಐ ಗೆಟ್ ರೆಡಿ ಫಾರ್ ಮೈ ಆಫೀಸ್ ಅಂತ ತೋರಿಸ್ತೀನಿ, ಬನ್ನಿ. ಯೂಶಲಿ ನಾನು ಪ್ರಿಪೇರ್ ಮಾಡ್ಕೊಂಡಿರುವಂಥ ಲೆಮನ್ ಕ್ರೀಮನ್ನೇ ಅಪ್ಲೈ ಮಾಡ್ತೀನಿ ಮಾಯಿಶ್ಚರೈಸರ್ ಆಗಿ. ಬಟ್ ಫಿನಿಶ್ ಆಗಿದೆ ಆ್ಯಂಡ್ ನಾನು ಪ್ರಿಪೇರ್ ಮಾಡ್ಕೊಳ್ಳೋಕೆ ಟೈಮೇ ಸಿಗ್ತಾ ಇಲ್ಲ. ಆ್ಯಂಡ್ ಲೆಮನ್ಸ್ ಕೂಡ ಫಿನಿಶ್ ಆಗಿತ್ತು. ಸೊ ಹಾಗಾಗಿ ನಾನು ನೆಕ್ಸ್ಟ್ ವೀಕ್ ಅದನ್ನು ಪ್ರಿಪೇರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಇದನ್ನೇ ಯೂಸ್ ಮಾಡ್ತೀನಿ. ಇದು ಬಂದುಬಿಟ್ಟು ಆಕ್ವಾ ಸಾಫ್ಟ್. ಇದು ತುಂಬ ಚೆನ್ನಾಗಿ ಸಾಫ್ಟ್ ಆ್ಯಂಡ್ ನರಿಶ್ ಮಾಡುತ್ತೆ ಸ್ಕಿನ್ನನ್ನು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಫೋಟೋಸ್ಟೇಬಲ್ ಸನ್ಸ್ಕ್ರೀನ್. ಇದನ್ನು ನಾನು ತುಂಬ ದಿನದಿಂದನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸನ್ಸ್ಕ್ರೀನ್ ಸ್ವಲ್ಪ ತೊಗೋತೀನಿ ಬಿಕಾಸ್ ಇವತ್ತು ಬಿಸಿಲಿಲ್ಲ, ಓನ್ಲಿ ಮಳೆ ಮೋಡ. ಸೊ ಸನ್ಸ್ಕ್ರೀನ್ ಎಲ್ಲ ಕಡೆನೂ ಅಪ್ಲೈ ಮಾಡಿ. ಈ ಸನ್ಸ್ಕ್ರೀನ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂದರೆ ಯಾರಾದರೂ ಇದನ್ನು ನೀವು ಯೂಸ್ ಮಾಡ್ಬೋದು, ಯಾವುದೇ ಪ್ರಾಬ್ಲಮ್ ಆಗಲ್ಲ. ಸೊ ನಾರ್ಮಲಾಗಿ ನಾವು ಮಾರ್ಕೆಟಲ್ಲಿ ತೊಗೋತೀವಲ್ಲ ಸನ್ಸ್ಕ್ರೀನ್ಸ್, ಅದಕ್ಕಿಂತಲೂ ಇದು ತುಂಬ ಬೆಸ್ಟು. ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಯಿತು ಅಂತ. ನಿಮಗೆ ಆ ವೈಟ್ ಅನ್ನೋದೇ ಬರೋಲ್ಲ, ವೈಟ್ ಪ್ಯಾಚ್ ಥರ ಬರೋದೇ ಇಲ್ಲ. ಸೊ ಹಾಗಾಗಿ ನನಗೆ ಸನ್ಸ್ಕ್ರೀನ್ ತುಂಬಾ ಇಷ್ಟ. ಆ್ಯಂಡ್ ತುಂಬ ಚೆನ್ನಾಗಿ ಪ್ರೊಟೆಕ್ಷನ್ ಕೊಡುತ್ತೆ ಸ್ಕಿನ್ಗೆ ಕೂಡ. ಆಲ್ ಇನ್ ಒನ್ ಮೇಕಪ್ ಸ್ಟಿಕ್ ಅಂತ ಹೇಳ್ಬಿಟ್ಟು, ಇದು ಸಿಲ್ಕ್ ಆ್ಯಂಡ್ ಮ್ಯಾಟ್ ಕಾಂಬಿನೇಷನಲ್ಲಿ ಬರುತ್ತೆ. ಬ್ಲೂ ಹೆವೆನ್ದು. ಯೂಶ್ವಲಿ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಒಂದೊಂದು ಸರಿ ಯೂಸ್ ಮಾಡ್ತೀನಿ, ಒಂದೊಂದು ಸರಿ ಯೂಸ್ ಮಾಡಲ್ಲ. ನನ್ನ ಶೇಡ್ ಬಂದುಬಿಟ್ಟು ಇದು ವೆನಿಲಾ 101 ಅಂತ ಹೇಳ್ಬಿಟ್ಟು, ಇದು ಬಂದುಬಿಟ್ಟು ನನ್ನ ಶೇಡು. ಈ ಶೇಡ್ ಬಂದುಬಿಟ್ಟು ನನಗೆ ಪರ್ಫೆಕ್ಟ್ ಮ್ಯಾಚು. ಸೊ ಬ್ಲ್ಯಾಕ್ ಎಲ್ಲ ಕವರ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಸೊ ಬ್ರಷಿಂದಾದರೂ ಬ್ಲೆಂಡ್ ಮಾಡಿ, ನಾನು ಕೈಯಿಂದನೇ ಬ್ಲೆಂಡ್ ಮಾಡ್ತೀನಿ. ಈವೆನಾಗಿ ಬ್ಲೆಂಡ್ ಮಾಡ್ಕೊ. ಇದ್ರ ಮೇಲೆ ಕಾಂಪ್ಯಾಕ್ಟ್ ಅಪ್ಲೈ ಮಾಡಿಲ್ಲ ಅಂತ ನಡೆಯುತ್ತೆ, ಬಿಕಾಸ್ ಇದು ಬಂದುಬಿಟ್ಟು ಮ್ಯಾಟ್ ಇರುತ್ತೆ. ಲೂಸ್ ಪೌಡರ್ ಇದೆ ಅಲ್ವಾ, ಸೊ ಇದು ಲ್ಯಾಕ್ಮೆ ರೋಸ್ ಲೂಸ್ ಪೌಡರ್ ಅಂತ ಹೇಳಿಬಿಟ್ಟು ವಿತ್ ಸನ್ಸ್ಕ್ರೀನ್ ಪ್ರೊಟೆಕ್ಷನ್ ಇರುತ್ತೆ ಇದರಲ್ಲಿ. ಸೊ ಹಾಗಾಗಿ ಇದನ್ನು ಡೈರೆಕ್ಟ್ ಯೂಸ್ ಮಾಡ್ತೀನಿ. ನಾನು ಇದನ್ನು ಪ್ರಿಪೇರ್ ಮಾಡ್ಕೊಂಡಾಗಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ಲೈಕ್ ಕಾಜಲ್ ಥರ, ಐಬ್ರೋ ಕಲರ್ ಥರ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಸರಿ, ಒಂದು ಸೈಡ್ ಕೋಂಬ್ ಇರುತ್ತೆ ಆ್ಯಂಡ್ ಇನ್ನೊಂದು ಸರಿ ಬ್ರಷ್ ಇರುತ್ತೆ. ಲಿಪ್ಸ್ಟಿಕ್ ತೊಗೋತಾ ಇದ್ದೀನಿ. ತುಂಬ ಲೈಟಾಗಿರುತ್ತೆ, ಜಾಸ್ತಿ ಕಾಣಲ್ಲ. ಆ್ಯಂಡ್ ಆಲ್ಸೋ ಇದು ಲಿಪ್ ಮ್ಯಾಚಿಂಗ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾವು ಅಪ್ಲೈ ಮಾಡಿವ ಇಲ್ಲ ಅನ್ನೋ ಥರ ಇರುತ್ತೆ. ಹಾಗಾಗಿ ಮ್ಯಾಟ್ ಲಿಪ್ಸ್ಟಿಕ್ಕು ಆ್ಯಂಡ್ ನಾನ್ ಸ್ಟಿಕ್ಕಿ ಕೂಡ ಹೌದು. ನೋಡಿ, ಹೇರ್ ಸ್ಟೈಲ್ ಕೂಡ ತೋರಿಸ್ಬಿಡ್ತೀನಿ. ನಾನು ರೆಗ್ಯುಲರಾಗಿ ಹಾಕ್ಕೊಳ್ಳೋ ಹೇರ್ ಸ್ಟೈಲು, ಫಸ್ಟಾಗಿ ಈ ಥರ ದೊಡ್ಡ ಕೋಮ್ ತೊಗೋಬೇಕು. ಸಿಕ್ ಅಂತಾರಲ್ವ, ಲಮ್ಸ್ ಏನಿದ್ರು ಕೂಡ ಬಿಡಿಸ್ಕೊಳ್ಳೋಣ. ಫಸ್ಟು ಜಾಸ್ತಿ ಇದನ್ನೇ ಹಾಕೋದು ನಾನು. ಎರಡು ಬಫ್ನ ಈವೆನಾಗಿ ಕಾಣಬೇಕಲ್ವ, ಹಾಗಾಗಿ ಸೊ ಇಷ್ಟೇ. ಸ್ವಲ್ಪ ಹೇರ್ ಹಿಂದುಗಡೆ ಬಿಟ್ಕೊಳ್ಳೋದು ಆ್ಯಂಡ್ ಎರಡು ಕಡೆ ಪಾರ್ಟಿಷನ್. ಸೊ ಸಿಂಪಲ್ ಅಲ್ವಾ? ಸೊ ನೋಡಿದ್ರಲ್ವ, ಇಷ್ಟೇ. ನಿಮಗೆಲ್ಲಾದರೂ ಕೀಕಿ ಅನ್ನಿಸ್ತಾ ಇದೆ ಇಲ್ಲಲ್ವ? ತುಂಬ ಈವೆನಾಗಿ, ನೀಟಾಗಿ, ಸಿಂಪಲ್ಲಾಗಿ, ನೀಟಾಗಿ ಕಾಣ್ತಿದೆ ಅಲ್ವಾ? ಇಷ್ಟೇ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನೀವೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಕಮೆಂಟಲ್ಲಿ ತಪ್ಪದೇ ಹೇಳಿ ವಿಡಿಯೋ ಇಷ್ಟ ಆಯಿತು ಅಂತ. ನಿಮ್ಮ ಪಾಸಿಟಿವ್ ಆ್ಯಂಡ್ ಸ್ವೀಟ್ ಕಮೆಂಟ್ಸ್ಗೋಸ್ಕರ ನಾನು ಯಾವತ್ತೂ ವೆಯ್ಟ್ ಮಾಡ್ತಾ ಇರ್ತೀನಿ. ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.